ಆದ್ರೆ ಈ ಪ್ರಬಲ ವಿಷ ತುಂಬಿದ ಕಾಳಿಂಗ ಸರ್ಪ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಇಷ್ಟು ಧೈರ್ಯ ಐತೆ ಅಂದ್ರೆ ಇವನಿಂದೆ ಯಾರ್ಯಾರಿದ್ದಾರೆ? ಕಾತಿ, ತೇಜ, ಹಾಗೆ ಅನುಮಾನ ಪಟ್ಟ ರೀತಿ ರಾಮ್ ಸರಿಗೆ ಗೊತ್ತಾಗಿ ಮನೆ ಮರ್ಯಾದೆ ಮಗಳ ಜೀವನಕ್ಕೋಸ್ಕರ ಈ ಕೇಸ್ನ ಮುಚ್ಚಾಕಿರ್ಬೋದಾ? ಕ್ರಿಮಿನಲ್ ಲಾಯರ್ ಆಗಿ ಸಾಕ್ಷಿ ಆಧಾರಗಳನ್ನ ಹೊರ ಮುಚ್ಚಾಕಿರೋ ಕಾರಣ ಪೊಲೀಸರಿಗೆ ಯಾವುದೇ ಎವಿಡೆನ್ಸ್ ಸಿಗದೆ ನಾರ್ಮಲ್ ಆಕ್ಸಿಡೆಂಟ್ ಕೇಸ್ ಅಂತ ಕೇಸ್ನ ಕ್ಲೋಸ್ ಮಾಡಿರ್ಬೋದಾ? ಈಗ ಪ್ರಬಲ ಮುಗಿಸಿದ ಕತೆನ ನಾನು ಶುರು ಮಾಡ್ತೀನಿ. ಈ ಪ್ರಬಲನ್ ಮೋಸದ ಅಧ್ಯಾಯಕ್ಕೆ ಅಂತ್ಯ ನಾನು ಬರೀತೀನಿ. ಕಾವೇರಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ತುಂಬಾ ಡಿಸ್ಟರ್ಬ್ ಆಗಿರೋ ಹಾಗಿದ್ಯಾ? ಏನಿಲ್ಲ ಅಂತ ಹೇಳಿದ್ನಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂತ ನೀನ್ ಹೇಳ್ತಾ ಇರ್ಬೋದು, ಆದ್ರೆ ನಿನ್ನ ಮುಖ ನೋಡಿದ್ರೆ ಏನೋ ಬೇರೆ ಕತೆನೇ ಹೇಳ್ತಾ ಇದೆ. ಏನಾಯ್ತು ಅಂತ ಹೇಳು ಕಾವೇರಿ. ತವ್ರ ಮನೆ ದುಃಖ ಹೆಣ್ಣನ್ನ ಕಾಡ್ದೇ ಇರತ್ತಾ? ಚಿಂತೆ ಅನ್ನೋ ಚಿತೆ ಮೇಲಿಟ್ಟ ಕತೆ ಕಾಡ್ದೇ ಇರತ್ತಾ? ಉಸಿರು ಕೊಟ್ಟು ಜೀವ, ಉಸಿರು ಬಿಟ್ಟು ನೋವು, ಮೋಸ ಅಂತ ಗೊತ್ತಾದ್ಮೇಲೆ ಜೀವ ಹೋದಾಗತ್ತೆ. ಕಾವೇರಿ, ನೀನ್ ಹೇಳ್ತಾ ಇರೋದು ಒಗಟಾಗಿದೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನು ಅರ್ಥ ಆಗುತ್ತೆ? ನಂಗೆ ತುಂಬಾ ತಲೆ ನೋವ್ತಾ ಇದೆ. ನಾನು ಹೋಗಿ ಮಲಗ್ತೀನಿ. ತಾಯಿ ವಿಷಯದಲ್ಲಿ ಕಾವೇರಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ. ಮಾತ್ಗೂ 100 ಸಲ ಸರ್ ಸರ್ ಅಂತ ಇದ್ದವಳ ಬಾಯಲ್ಲಿ ಈಗ 1 ಸಲನೂ ಆ ರೀತಿ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಅವಳಿಗೆ ನನ್ನ ಮೇಲೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಕಾವೇರಿ ಮನಸ್ಸಿಗೆ ಇಷ್ಟೊಂದು ನೋವಾಗೋ ಹಾಗೆ ಅವ್ರ ತಾಯಿ ಏನ್ ಹೇಳಿರ್ಬೋದು? ಹೇಗಾದ್ರೂ ಮಾಡಿ ಮೊದಲು ಅಮ್ಮ ಮಗಳ ನಡುವಿನ ಸಂಬಂಧ ಸರಿ ಮಾಡಬೇಕು. ಆಗ ಕಾವೇರಿ ಎಂಥ ಚಾಲೆಂಜನ್ನು ಬೇಕಾದರೂ ಗೆಲ್ತಾಳೆ. ಆದಷ್ಟು ಬೇಗ ಸರಿ ಮಾಡ್ತೀನಿ. ಅಯ್ಯೋ ದೇವ್ರಿ, ಕಾವೇರಿ ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ರಾತ್ರಿ ಎಸ್ಕೇಪ್ ಆದ್ವಿ. ಆದರೆ ರಾತ್ರಿ ಕಾವೇರಿ ಅಪ್ಪನಿಗೆ ಎಲ್ಲ ಸತ್ಯನೂ ಹೇಳ್ಬಿಟ್ಟಿದ್ರೆ ಈಗ ಅಪ್ಪ ಕರೆದು ಕೇಳಿದ್ರೆ ಏನು ಹೇಳೋದು, ಏನು ಮಾಡೋದು? ರೀ, ಏನಾಯ್ತ್ರಿ? ಯಾಕೊಳ್ಳೆ ಬಾಲ ಸುಟ್ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡ್ತಿದ್ದೀರಾ? ಏನಾಯ್ತು ಅಂತ ಕೇಳ್ತಿದ್ಯಲ್ಲೇ. ಕಾವೇರಿ ಏನಾದರೂ ಮೋನಿಕಾ ವಿಷಯನ ಅಪ್ಪನಿಗೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಮನೆಯಲ್ಲಿ ಅಪ್ಪನ ರುದ್ರ ತಾಂಡವ ನೋಡ್ಬೇಕಾಗಿತ್ತು ನಾವು. ಆಮೇಲೆ ಅಪ್ಪ ಕೋಪ ಮಾಡಿಕೊಂಡು ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಮ್ಮ ಕತೆ ಮುಗೀತು. ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡಕ್ತಾ ಇದೆ ಕಣೆ. ಆ ರೀತಿ ಎಲ್ಲ ಏನೂ ಆಗಲ್ಲ ತೇಜು. ಮನೆಯಿಂದ ಆಚೆ ಹಾಕಿದ್ರೆ ಬೀದಿಗೆ ಬರೋದಕ್ಕೆ ನಾವೇನು ಕಾವೇರಿ ತರ ಬಿಕಾರಿಗಳಲ್ಲ. ನನಗೂ ಅರಮನೆ ಅಂತ ಮನೆ ಇದೆ, ಕಂಪನಿ ಇದೆ. ಎಲ್ರ ಮುಂದೆ ಇನ್ನು ರಾಯಲ್ ಆಗೇ ಬದುಕ್ತಿವೆ ಹೊರತು ಭಿಕ್ಷೆ ಬೇಡೋ ಅವಶ್ಯಕತೆ ಬರಲ್ಲ. ಸಂಬಂಧಗಳ ಬ್ಯಾರಿಕೇಡ್ನ ಬ್ರೇಕ್ ಮಾಡದೇ ಇರೋ ತನಕ ಅವ್ರಿಗೆ ಉಳಿಗಾಲ. ಅದನ್ನ ಬ್ರೇಕ್ ಮಾಡಬಾರ್ದು ಅಂತ ನಾನು ಇಲ್ಲಿ ತನಕ ಸುಮ್ಮನೆ ಇದ್ದೀನಿ. ಆದ್ರೆ ಈಗ ಅದನ್ನ ಅವರೇ ಬ್ರೇಕ್ ಮಾಡಿ ಅವ್ರ ಕೈಯಾರೆ ನಮ್ಮನ್ನ ಆಚೆ ಹಾಕಿದ್ರೆ ಯುದ್ಧ ಇನ್ನೂ ತೀಕ್ಷ್ಣವಾಗಿರುತ್ತೆ. ನಿಜವಾದ ಕುರುಕ್ಷೇತ್ರ ಆವಾಗ ಶುರುವಾಗುತ್ತೆ.